ಬಿರಿಯಾನಿನ ಬಡಿಸ್ತಾ ಇದ್ದಾರೆ, ಅದನ್ನು ನೀವು ನೋಡ್ತಾ ಇದ್ದೀರಾ. ಎಲ್ಲ ಅಭಿಮಾನಿಗಳು ನೋಡಿ ಎಷ್ಟು ಸಾಲು ಸಾಲಾಗಿ ಬಿರಿಯಾನಿನ ಸ್ವೀಕಾರ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಇದು ಥಿಯೇಟರ್ ಹತ್ರ ನಿಂತಿರುವಂತಹ ಜನರು, ಈ ರೀತಿ ತುಂಬ ಜನ ಲೈನ್ಗೆ ನಿಂತಿದ್ರು. ಅದೇ ಜಾಗಕ್ಕೆ ಡೆವಿಲ್ ಚಿತ್ರದ ನಾಯಕಿ ರಚನಾ ರೈ ಅವರು ಕೂಡ ಬರ್ತಾರೆ. ಅಭಿಮಾನಿಗಳು ಡೆವಿಲ್ ಕೇಕ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ಅವ್ರು ಬಂದ ತಕ್ಷಣ ಕೇಕಿನೋ ಕಟ್ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅದಾದಮೇಲೆ ನಟ ಯಶಸ್ ಸೂರ್ಯ ಅವರು ಮೂವಿನ ಆಲ್ರೆಡಿ ನೋಡಾಗಿತ್ತು. ಬನ್ನಿ ಅವ್ರಿಗೆ ಕೇಳೋಣ, ಅವ್ರಿಗೆ ಏನು ಅನಿಸ್ತು ಅಂತ ತಿಳ್ಕೋಣ. ದರ್ಶನ್ ಅವ್ರದ್ದು ಡೆವಿಲ್ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀರಾ, ಸೆಲೆಬ್ರೇಷನ್ ಹೇಗಿತ್ತು? ನಮಗಿದೊಂಥರ ಹಬ್ಬ ಇದ್ದಂಗೆ. ಯೂಶ್ವಲಿ ನಾನು ಅವ್ರ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಫ್ಯಾನ್ ಶೋ ಅಂತ ನೋಡಿದಾಗ ಆ್ಯಸ್ ಎ ಫ್ಯಾನಾಗಿ ನೋಡ್ತೀನಿ. ಸೊ ಖುಷಿ ಆಗುತ್ತೆ. ಇದು ಆ್ಯಕ್ಚುಲಿ ನಾವು ಸಿನಿಮಾ ಅರ್ಧಂಬರ್ಧ ನೋಡಿರ್ತೀವಿ, ಪೂರ್ತಿ ನೋಡಬೇಕು ಅಂತಂದ್ರೆ ನಾವು ಇನ್ನೊಂದು ಸರಿ ಹೋಗಿ ನೋಡ್ತೀವಿ. ಯಾಕೆಂದರೆ ಇದೊಂಥರ ನಮಗೆ ಆ ಕಿರ್ಚಾಟ ಇದರಲ್ಲಿ ನಮಗೇನು ಕೇಳಿಸಲ್ಲ, ಏನೂ ಇದಿಲ್ಲ. ಬಟ್ ಈ ಒಂದು ಸೆಲೆಬ್ರೇಷನ್ ನಾವು ಕಿರ್ಚೋದಕ್ಕೆ, ನಾವು ಖುಷಿ ಪಡೋಕ್ಕೆ ಅಂತಲೇ ಬಂದಿರ್ತೀವಿ. ಸೊ ಖುಷಿ ಆಗುತ್ತೆ. ಮ್ಯೂಸಿಕ್ ಇಸ್ ನಿಮಗೆಲ್ಲ ಗೊತ್ತು, ಚೆನ್ನಾಗಿದೆ. ಅದು ಆಬ್ವಿಯಸ್ಲಿ ಅವ್ರದ್ದು ಸಾಂಗು ಇದ್ರೆ ನೆಮ್ಮದಿ ಆಗಿರಬೇಕು, ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಎಸ್, ಅವರೊಂದು ಸ್ವ್ಯಾಗು, ಅವರೊಂದು ಲುಕ್ಕು, ಅವರೊಂದು ನೋಡೋಕ್ಕೆ ಖುಷಿ ಆಗುತ್ತೆ ಸ್ಕ್ರೀನ್ ಮೇಲೆ. ಸೊ ಅದಕ್ಕಿಂತ ಇನ್ನೇನಿರುತ್ತೆ. ನಮಗೆ ಆ್ಯಸ್ ಎ ಫ್ಯಾನ್, ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ಭಕ್ತ ನಾನು ಅವ್ರಿಗೆ ಹೇಳಬೇಕು ಅಂತಂದರೆ, ಅವ್ರ ಪರದೆ ಮೇಲೆ ನೋಡೋದಕ್ಕೇ ಅದ್ಭುತವಾಗಿ ಕಾಣಿಸ್ತಾರೆ. ನಮಗೆ ಅದು ಖುಷಿ ಅವ್ರು ನೋಡೋದಕ್ಕಲ್ಲಿ. ಸೊ ಅವ್ರ ಪರ್ಫಾರ್ಮೆನ್ಸು, ಅವರೊಂದು ನೆಗೆಟಿವ್ ಒಂದು ಡೆವಿಲ್ ಕ್ಯಾರೆಕ್ಟರ್ ಏನು ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದೊಂದು ಬೇರೆ ನೆಕ್ಸ್ಟ್ ಲೆವೆಲ್ ಇದೆ. ಆ ಥಿಯೇಟ್ರಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದರಿಂದ ಹಿಂದಿನ ದಿನ ರ್ಯಾಲಿ ಮಾಡಿದ್ವಿ. ಸೊ ಸಾಕಷ್ಟು ನಾವು ಅದೇ ಒಂದು 10 ಗಾಡಿಗಳು ತೊಗೊಂಡು, ಸೊ ಎಲ್ಲೆಲ್ಲಿ ಹೋಗಿದ್ರಿ ರ್ಯಾಲಿ? ಅದು ನಿಮ್ಗೆ ಕಳಿಸ್ತೀನಿ, ವಿಡಿಯೋ ಕಳಿಸ್ತೀನಿ. ಅಂತ ಹಂಗೇನಿಲ್ಲ. ಒಂದು ಸಣ್ಣದಾಗಿ ಹೋಗಿದ್ವಿ ನಾವು. ನಮ್ಗೊಂದು ಪ್ರೀತಿಯಿಂದ ನಾವು ಮಾಡಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಯಾಕಂದರೆ ಅವರು ಒಂದು 10 ಗಾಡೀಲಿ ಹೋಗೋರು ಅಂತವ್ರು. ಸೊ ಅದೇ ಒಂದು ನಾವು ಇಂಟೆನ್ಷನ್ ಇಟ್ಕೊಂಡು, ಸೊ ಅವರೊಂಥರ ಅವ್ರ ಸಿನಿಮಾನ ಒಂದು ಬಾಸ್ ರೀತಿಲೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿತ್ತು ಅಷ್ಟೇ, ಬಿಟ್ಟರೆ ಏನಿಲ್ಲ. ಸೊ ಆ ಒಂದು ಎಲ್ಲ ಕಡೆನೂ ಹೋಗಿ ಒಂದು ರೌಂಡ್ ಹೊಡ್ಕೊಂಡು, ಸೊ ಅವ್ರದ್ದೊಂದು ಎಲ್ಲ SUVಗಳಿತ್ತು. ಸೊ ಅವ್ರು ಯೂಶ್ವಲಿ SUVಗಳಿಂದ ಜಾಸ್ತಿ ಓಡಾಡೋದು. ಸೊ ಆ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ವಿ. ಅದು ವಿಡಿಯೋ ಕಳಿಸ್ತೀನಿ ನಾನು ನಿಮ್ಗೆ. ಓಕೆ, ಕೊನೆಯದಾಗ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಆಡಿಯನ್ಸ್ಗೆ ಅವ್ರು ಇವಾಗ ಹೊರಗಡೆ ಇಲ್ಲ. ಸೊ ಅವರ ಜವಾಬ್ದಾರಿನ ನಿಮ್ಮ ಮೇಲೆ ಹೆಗ್ಲಾಕಿದ್ದಾರೆ. ಸೊ ಆ ಹೆಗ್ಲನ್ನ ಎತ್ಕೊಂಡು ಸೆಲೆಬ್ರಿಟಿ ಹೋಗ್ತಿದ್ದಾರೆ. ಸೊ ಇನ್ನೂ ಅಷ್ಟು ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ಲಿ ಅನ್ನೋದು ನಾನು ಕೇಳ್ಕೊತೀನಿ. ಆ್ಯಂಡ್ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗಬೇಕು. ಸೊ ಅದನ್ನೆಲ್ಲರೂ ಅವರ ಸೆಲೆಬ್ರಿಟಿಗಳು, ಅದು ಕನ್ನಡ ಸಿನಿಮಾ ಆಡಿಯನ್ಸ್ಗಳಾಗಿರ್ಬೋದು, ಎಲ್ಲರೂ ಅದನ್ನು ಪೂರ್ಣಗೊಳಿಸ್ತಾರೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್.